ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ರಾಠೋಡ್. ನಿಮಗೆಲ್ಲರಿಗೂ ಲರ್ನ್ ಟು ಟೀಚ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಕ್ಲಾಸಿನಲ್ಲಿ 10th ಇಂಗ್ಲಿಷ್ ಗ್ರಾಮರ್ ನ ಅತ್ಯಂತ ಪ್ರಮುಖ ಗ್ರಾಮರ್ ಟಾಪಿಕ್ ಕ್ವಶನ್ ಟ್ಯಾಗ್ ಅನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಕ್ವಶನ್ ಟ್ಯಾಗ್ ನಿಮಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಅಂದ್ರೆ 10th ನ ಸ್ಟೇಟ್ ಲೆವೆಲ್ ಎಕ್ಸಾಮ್, ಸರಣಿ ಎಕ್ಸಾಮ್ ಮತ್ತು ಬೋರ್ಡ್ ಎಕ್ಸಾಮ್ಗೆ ಕೇಳುವಂತ ಒಂದು ಪ್ರಶ್ನೆ 1 ಮಾರ್ಕ್ಸ್ ಗೆ ಇರ್ತೈತಿ. ಸೊ ಅದನ್ನು ನಾವು ಹೇಗೆ ಮಾಡ್ಕೋಬೇಕು ಮತ್ತು ಆ ಒಂದು ಅಂಕ ನಾವು ಹೇಗೆ ಪಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ನಾವು ನಿಮ್ಮೊಂದಿಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಕ್ವಶನ್ ಟ್ಯಾಗ್ ಮಾಡುವಾಗ ನಾವು ಕೆಲವೊಂದು ರೂಲ್ಸ್ ಅನ್ನು ಫಾಲೋ ಮಾಡ್ಕೋಬೇಕು. ಯಾವ ರೂಲ್ಸ್ ಅಂದ್ರೆ, ಆ ಕ್ವಶನ್ ಟ್ಯಾಗ್ ಅಂದ್ರೆ ಕ್ವಶನ್ ಟ್ಯಾಗ್ ಮಾಡ್ಲಿಕ್ಕೆ ಕೊಟ್ಟಿದಂತಹ ಒಂದು ಸೆಂಟೆನ್ಸ್ ಏನಿದೆ ಅದು ಪಾಸಿಟಿವ್ ಇದ್ರೆ ಅದು ನೆಗೆಟಿವ್ ಅಲ್ಲಿ ಮಾಡ್ಕೋಬೇಕು, ನೆಗೆಟಿವ್ ಇದ್ರೆ ಅದಕ್ಕೆ ನಾವು ಪಾಸಿಟಿವ್ ಅಲ್ಲಿ ಬರೀಬೇಕು ಎಂಬುದು ನಿಮಗೆ ಗೊತ್ತಿರಬೇಕು. ಮತ್ತೇನಂದ್ರೆ ಕ್ವಶನ್ ಟ್ಯಾಗ್ ಮಾಡುವಾಗ ಸಬ್ಜೆಕ್ಟ್ ಅನ್ನು ನಾವು ಪ್ರೊನೌನ್ ಆಗಿ ಬಳಸಬೇಕು. ಅಂದ್ರೆ ಸಬ್ಜೆಕ್ಟ್ ಅದು ಒಂದು ನೌನ್ ಆಗಿರ್ಬಹುದು ಅಥವಾ ಒಂದು ಪ್ರೊನೌನ್ ಆಗಿರ್ಬಹುದು, ಅಂದ್ರೆ ನಾವು ಅದಕ್ಕೆ ಪ್ರೊನೌನ್ ಆಗಿನೇ ಬಳಸ್ಕೋಬೇಕು. ಸೊ ಇನ್ನೊಂದು ರೂಲ್ಸ್ ಅಂದ್ರೆ ನೋಟ್. ನಿಮಗೆ ಗೊತ್ತಿರಬೇಕು, ಯಾವಾಗಲೂ ಹೆಲ್ಪಿಂಗ್ ವರ್ಡ್ ಪ್ಲಸ್ ನಾಟ್ ಅನ್ನು ನಾವು ಕಾಂಟ್ರಾಕ್ಷನ್ ಅಲ್ಲಿ ಬರೀಬೇಕು. ಕಾಂಟ್ರಾಕ್ಷನ್ ಅಂದ್ರೆ ಏನು, ಅದಕ್ಕೆ ಶಾರ್ಟ್ ಫಾರ್ಮ್ ಕೊಟ್ಟಿರುವಂತದ್ದು. ಫಾರ್ ಎಕ್ಸಾಂಪಲ್ ಶಾಲ್ ಪ್ಲಸ್ ನಾಟ್ ಶಾಂಟ್ ಆಗೈತಿ, ಇಲ್ಲಿ ಈಸ್ ಪ್ಲಸ್ ನಾಟ್ ಇಸಂಟ್ ಆಗಿದೆ. ಸೊ ಹೀಗೆ ನಾವು ಕಾಂಟ್ರಾಕ್ಷನ್ ಅಲ್ಲಿ ಬರ್ಕೋಬೇಕು. ಸೊ ನಾನು ಈ ಕೆಲವೊಂದು ಸೆಂಟೆನ್ಸ್ ಗಳನ್ನು ಬರೆಯೋದು ಆ ಪಾಸಿಟಿವ್ ಇಂದ ನೆಗೆಟಿವ್ಗೆ, ನೆಗೆಟಿವ್ ಇಂದ ಪಾಸಿಟಿವ್ಗೆ ಹೇಗೆ ಮಾಡ್ಕೋಬೇಕು ಎಂಬುದರ ಬಗ್ಗೆ ನಾನು ನಿಮ್ಮೊಂದಿಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಹೇಳಬೇಕಾದ್ರೆ ಪಾಸಿಟಿವ್ ಇಂದ ನೆಗೆಟಿವ್ ಮಾಡುವಾಗ, ನೆಗೆಟಿವ್ ಇಂದ ಪಾಸಿಟಿವ್ ಮಾಡುವಾಗ ಅದಕ್ಕೆ 2 ಸೂತ್ರಗಳಿದೆ. ಆ ಸೂತ್ರಗಳು ಯಾವುವು ಅಂದ್ರೆ, ಪಾಸಿಟಿವ್ ಇಂದ ನೆಗೆಟಿವ್ ಮಾಡುವಾಗ ಅಂದ್ರೆ ಪಾಸಿಟಿವ್ ಇಂದ ನೆಗೆಟಿವ್ ಮಾಡುವಾಗ, ಪಾಸಿಟಿವ್ ಇಂದ ನೆಗೆಟಿವ್ ಮಾಡುವಾಗ ಯಾವ ಸೂತ್ರ ಇದೆ, ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಲಾಸ್ಟ್ ಗೆ ಕ್ವಶನ್ ಮಾರ್ಕ್ ಇರುವಂತದ್ದು. ಓಕೆ. ಮತ್ತು ನೆಗೆಟಿವ್ ಇಂದ ಪಾಸಿಟಿವ್ ಮಾಡುವಾಗ, ನೆಗೆಟಿವ್ ಇಂದ ಪಾಸಿಟಿವ್ ಮಾಡುವಾಗ ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನು ನಾವು ಹೇಗೆ ಬರ್ಕೋಬೇಕು ಅಂದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಈ 2 ಸೂತ್ರಗಳನ್ನು ಬಳಸಿಕೊಂಡು ನಾವು ಪ್ರತಿಯೊಂದು ಸೆಂಟೆನ್ಸ್ ಅನ್ನು ಕ್ವಶನ್ ಟ್ಯಾಗ್ ಮಾಡ್ಕೋಬಹುದು. ಅಂದ್ರೆ ನೀವು ಫಸ್ಟ್ ಗಮನಿಸಬೇಕಾದಂತ ಏನಂದ್ರೆ ಆ ಸೆಂಟೆನ್ಸ್ ಪಾಸಿಟಿವ್ ಆಗಿದೆ ಅಥವಾ ನೆಗೆಟಿವ್ ಆಗಿದೆ. ಅಕಸ್ಮಾತ್ ಅದು ಪಾಸಿಟಿವ್ ಆದ್ರೆ ಅದಕ್ಕೆ ನಾವು ನೆಗೆಟಿವ್ ಅಲ್ಲಿ ಬರ್ಕೋಬೇಕು, ನೆಗೆಟಿವ್ ಆದ್ರೆ ಅದಕ್ಕೆ ನಾವು ಪಾಸಿಟಿವ್ ಅಲ್ಲಿ ಬರ್ಕೋಬೇಕು. ಮತ್ತೊಂದು ಹೇಳ್ಬೇಕಾದ್ರೆ ಕ್ವಶನ್ ಟ್ಯಾಗ್ ಮಾಡುವಾಗ ನಾನು ಹೇಳಿದ ಹಾಗೆ ಸಬ್ಜೆಕ್ಟ್ ನಾವು ಪ್ರೊನೌನ್ ಆಗಿ ಬಳಸಬೇಕು. ಮತ್ತೊಂದು ಏನಂದ್ರೆ, ಯಾವಾಗ ನಾವು ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಅನ್ನು ಬರೆಯುವಾಗ ಅದಕ್ಕೆ ಕಾಂಟ್ರಾಕ್ಷನ್ ಫಾರ್ಮ್ ಬರೀಕೋಬೇಕು. ಸೊ ಒಂದು ಸೆಂಟೆನ್ಸ್ ಅನ್ನು ನಿಮ್ಮ ಮುಂದೆ ನಾನು ಬಿಡಿಸಿ ಹೇಳುವಾಗ, he is my friend, he is my friend. ಈ ಒಂದು ಸೆಂಟೆನ್ಸ್, ಈ ಸೆಂಟೆನ್ಸ್ ಯಾವ ಸೆಂಟೆನ್ಸ್ ಆಗಿದೆ, ಈ ಒಂದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಓಕೆ. ಈ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಕ್ವಶನ್ ಟ್ಯಾಗ್ ಮಾಡ್ಕೋಬೇಕಾದ್ರೆ ಪಾಸಿಟಿವ್ ಇಂದ ನೆಗೆಟಿವ್ ಮಾಡ್ಕೋಬೇಕು ಅಂತ ಒಂದು ರೂಲ್ಸ್ ಇದೆ. ಅಂದ್ರೆ ಪಾಸಿಟಿವ್ ಇಂದ ನೆಗೆಟಿವ್ ಮಾಡುವಾಗ ನಮಗೆ ಏನಿದೆ, ಒಂದು ಸೂತ್ರ ಇದೆ. ಏನ್ ಸೂತ್ರ ಇದೆ, ಹೆಲ್ಪಿಂಗ್ ವರ್ಬ್ ನಾಟ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಅನ್ನು ಹಾಕೋಬೇಕು ಅಂತ. ಇದರಲ್ಲಿ ನಿಮಗೆ ಗಮನಿಸಬೇಕಾದ ಒಂದು 2 ಅಂಶಗಳು ಯಾವಂದ್ರೆ, ಆ ಸೆಂಟೆನ್ಸ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್ ಯಾವುದು ಮತ್ತು ಹೆಲ್ಪಿಂಗ್ ವರ್ಬ್ ಯಾವುದು ಎಂಬುದು. ಸೊ ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಇರುವಂತದ್ದು ಯಾವುದು, ಹಿ ಎಂಬುದು ಒಂದು ಸಬ್ಜೆಕ್ಟ್ ಆಗಿದೆ ಮತ್ತು ಈಸ್ ಏನಾಗಿದೆ, ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಆಗಿದೆ. ಸೊ ಈ 2 ಅಂಶಗಳು ವೆರಿ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. ಸೊ ಈಗ ನಿಮಗೆ ಗೊತ್ತಾಗಿದೆ, ಹಿ ಈಸ್ ಮೈ ಫ್ರೆಂಡ್ ಅಲ್ಲಿ ಹಿ ಎಂಬುದು ಒಂದು ಸಬ್ಜೆಕ್ಟ್ ಮತ್ತು ಈಸ್ ಎಂಬುದು ಒಂದು ಹೆಲ್ಪಿಂಗ್ ವರ್ಬ್ ಆಗಿದೆ. ಸೊ ಇದು ಪಾಸಿಟಿವ್ ಇಂದ ನಾವು ನೆಗೆಟಿವ್ ಮಾಡ್ಕೋಬೇಕಾದ್ರೆ ಈ ಸೂತ್ರದ ಪ್ರಕಾರ ನಾವು ಏನ್ ಮಾಡ್ಕೋಬೇಕು, ಆ ಸೆಂಟೆನ್ಸ್ ಅನ್ನು ನಾವು ಕ್ವಶನ್ ಟ್ಯಾಗ್ ಆಗಿ ಫಾರ್ಮೇಶನ್ ಮಾಡಬೇಕು. ಈ ಸೆಂಟೆನ್ಸ್ ನಾನು ಮತ್ತೊಮ್ಮೆ ಬರೀತೀನಿ, ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಈ ಸೆಂಟೆನ್ಸ್ ಅಲ್ಲಿ ನಾವು ಏನ್ ಬರೀತೀನಿ ಅಂದ್ರೆ, ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು, ಈ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಅಂದ್ರೆ, ಈ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರುವಂತದ್ದು ಈಸ್. ಇದರಲ್ಲಿ ಸಬ್ಜೆಕ್ಟ್ ಯಾವುದು, ಸಬ್ಜೆಕ್ಟ್ ಯಾವುದು ಅಂದ್ರೆ ಇಲ್ಲಿ ಹಿ ಆಗಿದೆ. ಈ 2 ಅಂಶಗಳು ಸಾಕು ನಮ್ಮ ಕ್ವಶನ್ ಟ್ಯಾಗ್ ಮಾಡುವಾಗ. ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಾಗಿದೆ, ಇಲ್ಲಿ ಈಸ್ ಎಂಬುದು ಒಂದು ಹೆಲ್ಪಿಂಗ್ ವರ್ಬ್ ಆಗಿದೆ. ಮತ್ತು ಈ ಸೂತ್ರದ ಪ್ರಕಾರ ನಾವು ಈಸ್ ಪ್ಲಸ್ ನಾಟ್, ನಾನು ಹೇಳಿದ ಹಾಗೆ ಯಾವಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಅನ್ನು ಬರೆಯುವಾಗ ಕಾಂಟ್ರಾಕ್ಷನ್ ಫಾರ್ಮ್ ಅಲ್ಲಿ ಬರ್ಕೋಬೇಕು ಅಂತ ನಾನು ಹೇಳಿದ್ದೆ. ಅದೇ ನಾವು ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಅನ್ನು ನಾವು ಕಾಂಟ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೆಯುವಾಗ ಇಲ್ಲಿ ಏನಾಗ್ತದೆ ಅಂದ್ರೆ ಇಸಂಟ್ ಆಗ್ತೈತೆ. ಮತ್ತೆ ಆಮೇಲೆ ಸಬ್ಜೆಕ್ಟ್ ಯಾವ್ದು ಇದರಲ್ಲಿ ಹಿ ಆಗ್ತೈತೆ. ಸೊ ಇದನ್ನು ನಾವು ಹಿ ಅನ್ನು ಆಸ್ ಇಟ್ ಈಸ್ ಇಟ್ಕೊಂಡು ಕ್ವಶನ್ ಮಾರ್ಕ್ ಅನ್ನು ಇಟ್ರೆ ಈ ಕ್ವಶನ್ ಟ್ಯಾಗ್ ಒಂದು ಫಾರ್ಮೇಶನ್ ಆಗ್ತೈತಿ. ಸೊ ಇದು ನಿಮಗೆ ಹೇಗ್ ಮಾಡ್ಬೇಕಂತ ಒಂದು ಐಡಿಯಾ ಸಿಕ್ಕಿರಬಹುದು. ಮತ್ತು ಇನ್ನೊಂದು ಸೆಂಟೆನ್ಸ್ ನಾನು ನಿಮ್ಮೊಂದಿಗೆ ಮಾಡ್ತಾ ಇದ್ದೀನಿ. ಏನೆಂದರೆ ಎಕ್ಸಾಂಪಲ್ ನಂಬರ್ 2 ಮಂಜು
ಮಂಜು ಈಸ್ ಮಂಜು ಈಸ್ ಮಂಜು ಈಸ್ ಮೈ ಫ್ರೆಂಡ್. ಮಂಜು ಈಸ್ ಮೈ ಫ್ರೆಂಡ್. ಸೊ ಈ ಸ್ಟೇಟ್ಮೆಂಟ್ ಏನಿದೆ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಇದಕ್ಕೆ ಹೇಗ್ ಮಾಡಬೇಕು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಪಾಸಿಟಿವ್ ಇದ್ದಾಗ ನೆಗೆಟಿವ್ ಮಾಡಬೇಕು. ಯಾವ ಒಂದು ಸೂತ್ರವನ್ನು ಉಪಯೋಗ ಮಾಡಬೇಕು ನಾವು ಪಾಸಿಟಿವ್ ಇಂದ ನೆಗೆಟಿವ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಅನ್ನು ಇಟ್ಟು ಆ ಸೆಂಟೆನ್ಸ್ ಅನ್ನು ಕ್ವಶನ್ ಟ್ಯಾಗ್ ಮಾಡಬೇಕು. ಸೊ ಇದರಲ್ಲಿ ನಿಮಗೆ ಈಗಾಗಲೇ ಗೊತ್ತಿದೆ. ನಾನು ಫಸ್ಟ್ ಗೆ ಹೇಳುವ ಹಾಗೆ ಏನಾಗಿದೆ ಇಲ್ಲಿ ಮಂಜು ಏನಾಗಿದೆ ಇಲ್ಲಿ ಮಂಜು ಒಂದು ಸಬ್ಜೆಕ್ಟ್ ಆಗಿದೆ. ಈಸ್ ಎಂಬುದು ಒಂದು ಹೆಲ್ಪಿಂಗ್ ವರ್ಬ್ ಆಗಿದೆ. ಇದು ನಿಮಗೆ ಗೊತ್ತಿರಬೇಕು. ಸೊ ಈಗ ನಾನು ಇಲ್ಲಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ನಾವು ಪಾಸಿಟಿವ್ ಇಂದ ನೆಗೆಟಿವ್ ಮಾಡ್ಕೋಬೇಕಾದ್ರೆ ಈ ಒಂದು ಸೂತ್ರದ ಪ್ರಕಾರ ಮಾಡ್ತೀವಿ ಅಂತ ನಾನು ಹೇಳಿದ ಹಾಗೆ ಇಲ್ಲಿ ಕೂಡ ಸೇಮ್ ಆಕ್ಚುಲಿ ಸೂತ್ರವನ್ನು ಫಾಲೋ ಮಾಡ್ಕೋಬೇಕು. ಏನಂದ್ರೆ ಹೆಲ್ಪಿಂಗ್ ವರ್ಬ್ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಇದೆ ಮತ್ತು ಈಸ್ ಮತ್ತು ನಾಟ್ ಏನಾಗೈತಿ ಇಲ್ಲಿ ಕಾಂಟ್ರಾಕ್ಷನ್ ಬರಬೇಕು ಎಂಬ ಒಂದು ರೂಲ್ಸ್ ಪ್ರಕಾರ ಇಸೆಂಟ್ ಆಗ್ತೈತಿ. ಸೊ ಮಂಜುನಾಥ್ ಒಂದು ಏನಾಗಿದೆ ಒಂದು ಮಂಜುನಾಥ್ ಎಂಬುದು ಒಂದು ನೌನ್ ಮತ್ತು ರೂಲ್ಸ್ ಏನ್ ಹೇಳೈತೆ ಕ್ವಶನ್ ಟ್ಯಾಗ್ ಮಾಡುವಾಗ ಸಬ್ಜೆಕ್ಟ್ ಅನ್ನು ನಾವು ಪ್ರೊನೌನ್ ಆಗಿ ಬಳಸ್ಕೋಬೇಕು ಅಂತ ಹೇಳ್ತೈತಿ. ಅದಕ್ಕಾಗಿ ಆ ಮಂಜುನಾಥ್ ನ ಒಂದು ಪ್ರೊನೌನ್ ಆಗಿ ಬಳಸುವಾಗ ಏನಾಗೈತೆ ಅಂದ್ರೆ ಇಲ್ಲಿ ಹಿ ಎಂಬ ಒಂದು ಪ್ರೊನೌನ್ ಅನ್ನು ಬಳಸ್ಕೋಬೇಕು. ಸೊ ಅದಕ್ಕಾಗಿ ನಾವು ಮಾಡ್ತೀವಿ ಇಲ್ಲಿ ಈಸಂಟ್ ಪ್ಲಸ್ ಇಲ್ಲಿ ಏನಾಗೈತಿ ಸಬ್ಜೆಕ್ಟ್ ಹಿ ಆಗ್ತೈತಿ ಮತ್ತು ಆಮೇಲೆ ಏನಾಗಿದೆ ಇಲ್ಲಿ ಕ್ವಶನ್ ಟ್ಯಾಗ್ ಅಥವಾ ಕ್ವಶನ್ ಮಾರ್ಕ್ ಆಗಿದೆ. ಸೊ ಈ ರೀತಿ ಏನ್ ಮಾಡ್ಬೇಕಂದ್ರೆ ನಾವು ಪಾಸಿಟಿವ್ ಇಂದ ನೆಗೆಟಿವ್ ಮಾಡ್ಕೋಬೇಕು. ಸೊ ಮತ್ತೊಂದು ನೆಗೆಟಿವ್ ಇಂದ ಪಾಸಿಟಿವ್ ಅಲ್ಲಿ ಹೇಗ್ ಮಾಡ್ಕೋಬೇಕು ಎಂಬುದರ ಬಗ್ಗೆ ಡಿಸ್ಕಷನ್. ಈಗಾಗಲೇ ನಾನು ಪಾಸಿಟಿವ್ ಇಂದ ನೆಗೆಟಿವ್ ಗೆ ಮಾಡಿ ತೋರಿಸ್ತಿದ್ದೀನಿ. ನೆಗೆಟಿವ್ ಇಂದ ಪಾಸಿಟಿವ್ ಗೆ ಹೇಗ್ ಮಾಡ್ಕೋಬೇಕು ನಿಮ್ಗೆ ಈಗಾಗಲೇ ಇಲ್ಲಿ ಗೊತ್ತಾಗಿದೆ. ಏನ್ ಗೊತ್ತಾಗಿದೆ ಅಂದ್ರೆ ಇಲ್ಲಿ ನೆಗೆಟಿವ್ ಇಂದ ಪಾಸಿಟಿವ್ ಮಾಡುವಾಗ ನಾವು ಯಾವ ಸೂತ್ರವನ್ನು ಫಾಲೋ ಮಾಡಿ ಮಾಡ್ಕೋಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಮತ್ತು ಕ್ವಶನ್ ಮಾರ್ಕ್ ಎಂಬುದು. ಸೊ ನಾನು ಒಂದು ಸೆಂಟೆನ್ಸ್ ಅನ್ನು ಬರೀತೀನಿ. ಐ ವಿಲ್ ನಾಟ್ ಕಮ್. ಐ ವಿಲ್ ನಾಟ್ ಕಮ್ ಇದು ಒಂದು ನೆಗೆಟಿವ್ ಆಗಿದೆ. ನೆಗೆಟಿವ್ ಇದ್ದಾಗ ನಾವು ಮಾಡ್ಕೋಬೇಕು ಅದಕ್ಕೆ ನಾವು ಪಾಸಿಟಿವ್ ಅಲ್ಲಿ ಮಾಡ್ಕೋಬೇಕು. ಸೂತ್ರದ ಪ್ರಕಾರ ಏನಿದೆ ನೆಗೆಟಿವ್ ಇಂದ ಪಾಸಿಟಿವ್ ಮಾಡ್ಕೋಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಅನ್ನು ಇಟ್ಕೋಬೇಕು. ಸೊ ಈ ಒಂದು ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಯಾಕೆ ನೆಗೆಟಿವ್ ಸೆಂಟೆನ್ಸ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ಲಿ. ಯಾಕಂದ್ರೆ ಇಲ್ಲಿ ನಾಟ್ ಎಂಬುದು ಒಂದು ಮೆನ್ಷನ್ ಆಗಿದೆ. ಅದಕ್ಕಾಗಿ ನೆಗೆಟಿವ್ ಸೆಂಟೆನ್ಸ್ ಆಗಿದೆ ಅಂತ ಗೊತ್ತಾಗಿರ್ಲಿ. ಸೊ ಈ ನೆಗೆಟಿವ್ ಇಂದ ಪಾಸಿಟಿವ್ ಮಾಡುವಾಗ ನಮಗೆ ಒಂದು ಸೂತ್ರ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಎಂಬುದು. ಸೊ ಈ ಸೂತ್ರದ ಪ್ರಕಾರ ನಾನು ಇಲ್ಲಿ ಮಾಡಿ ತೋರಿಸಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಇದರಲ್ಲಿ ಏನಿದೆ ನಾನು ಹೇಳಿದೆ ಫಸ್ಟ್ ಆಫ್ ಆಲ್ ನೀವು ಎರಡು ಅಂಶಗಳನ್ನು ಗಮನಿಸಬೇಕು. ಈ ಸೆಂಟೆನ್ಸ್ ಅಲ್ಲಿ ಅಂದ್ರೆ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಯಾವುದು ಮತ್ತು ಹೆಲ್ಪಿಂಗ್ ವರ್ಬ್ ಯಾವುದು ಎಂಬುದು ನಿಮಗೆ ಗೊತ್ತಾಗಬೇಕು. ಸೊ ಈ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಅಂದ್ರೆ ಈ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು, ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಯಾವುದು ಎಂಬುದು ನಿಮಗೆ ಗೊತ್ತಿರಬೇಕು. ಸೊ ಐ ಎಂಬುದು ಇಲ್ಲಿ ಸಬ್ಜೆಕ್ಟ್ ಆಗಿದೆ ಮತ್ತು ಏನಾಗಿದೆ ಇಲ್ಲಿ ವಿ ಎಂಬುದು ಏನಾಗಿದೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿದೆ. ಸೊ ಸೂತ್ರದ ಪ್ರಕಾರ ಏನ್ ಮಾಡ್ತೀನಿ ನಾನು ಹೆಲ್ಪಿಂಗ್ ವರ್ಬ್ ಏನು, ಸಬ್ಜೆಕ್ಟ್ ಏನು ಮತ್ತು ಕ್ವಶನ್ ಮಾರ್ಕ್ ಅಂತ ನಾವು ಇಡೇ ಇರ್ತೀವಿ ಪ್ರಕಾರ. ಸೊ ಇದರಲ್ಲಿ ಸಬ್ಜೆಕ್ಟ್ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಅಂದ್ರೆ ವಿಲ್ ಎಂಬುದು ಒಂದು ಹೆಲ್ಪಿಂಗ್ ವರ್ಬ್ ಆಗಿದೆ. ಸೊ ವಿಲ್ ಎಂಬುದು ಒಂದು ಹೆಲ್ಪಿಂಗ್ ವರ್ಬ್ ಆಗಿದೆ. ಹೆಲ್ಪಿಂಗ್ ವರ್ಬ್ ವಿಲ್ ಪ್ಲಸ್ ಸೊ ಇದು ನಾಟ್ ಆಗಿದೆ ಅಂದ್ರೆ ಇದು ನೆಗೆಟಿವ್ ಇದೆ, ಅದನ್ನ ಪಾಸಿಟಿವ್ ಮಾಡ್ಕೋಬೇಕು. ಅವಾಗ ಏನಾಗ್ತದೆ ಇಲ್ಲಿ ಸಬ್ಜೆಕ್ಟ್ ಏನಾಗಿದೆ ಐ ಆಗಿದೆ, ಐ ಒಂದು ಪ್ರೊನೌನ್ ಆಗಿದೆ. ಓಕೆ, ಅದಕ್ಕಾಗಿ ಏನ್ ಮಾಡ್ತೀವಿ ನಾವು ವಿಲ್ ಐ ಅಂತ ಹೇಳಿ ಕ್ವಶನ್ ಮಾರ್ಕ್ ಅನ್ನು ಇಡಬೇಕು. ಸೊ ಈ ಒಂದು ರೀತಿಯಲ್ಲಿ ನಾವು ಕ್ವಶನ್ ಟ್ಯಾಗ್ ಅನ್ನು ಪಾಸಿಟಿವ್ ಇಂದ ನೆಗೆಟಿವ್ ಗೆ ಮತ್ತು ನೆಗೆಟಿವ್ ಇಂದ ಪಾಸಿಟಿವ್ ಗೆ ಮಾಡಬೇಕಾದ್ರೆ ಈ ಎರಡು ಸೂತ್ರಗಳನ್ನು ನಾವು ಫಾಲೋ ಮಾಡಿ ಎಲ್ಲ ಕ್ವಶನ್ ಟ್ಯಾಗ್ ಅನ್ನು ಮಾಡ್ಕೋಬೇಕು. ಸೊ ಇನ್ನೊಂದು ನಾನು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನೆಗೆಟಿವ್ ಇಂದ ಪಾಸಿಟಿವ್ ಹೇಗ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಇನ್ನೊಂದು ಎಕ್ಸಾಂಪಲ್ Sheila does not go to school. Sheila does not go to school. ಈ ಒಂದು ಏನಾಗಿದೆ ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ನಾನು ಮತ್ತೊಮ್ಮೆ ಹೇಳ್ತೀನಿ ನಿಮಗೆ ಒಂದು ರೂಲ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನಿದೆ ಪಾಸಿಟಿವ್ ಇದ್ದಾಗ ಅದರಲ್ಲಿ ಡೂ ಡಸ್ ಅನ್ನು ಬಳಸೋದಿಲ್ಲ. ಆದ್ರೆ ನೆಗೆಟಿವ್ ಮತ್ತು ಇಂಟರ್ಗೇಟಿವ್ ಸೆಂಟೆನ್ಸ್ ಇದ್ದಾಗ ಡವ್ ಮತ್ತು ಡಸ್ ಅನ್ನು ಡೈರೆಕ್ಟ್ ಆಗಿ ಬಳಸ್ತೀವಿ. ಸೊ ಇದರಲ್ಲಿ ಇದು ನೆಗೆಟಿವ್ ಆಗಿದೆ, ಡಸ್ ಅನ್ನು ನಾವು ಡೈರೆಕ್ಟ್ ಆಗಿ ಬಳಸ್ಕೊಂಡಿದ್ದೀವಿ. ಆದ್ರೆ
ಆದ್ರೆ ಪಾಸಿಟಿವ್ ಅದಕ್ಕೆ ನಾವು ಬಳಸಲಿಕ್ಕೆ ಆಗೋದಿಲ್ಲ. ಕೆಲವೊಂದು ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದಂತ ಒಂದು ಕೆಲವು ಪ್ರಶ್ನೆಗಳು ನಾವು ಚರ್ಚೆ ಮಾಡುವಾಗ ನಿಮಗೆ ಗೊತ್ತಾಗುತ್ತದೆ. ಸೊ ಇಲ್ಲಿ ಶೀಲಾ ಡಸ್ ನಾಟ್ ಗೋ ಟು ಸ್ಕೂಲ್, ಶೀಲಾ ಡಸ್ ನಾಟ್ ಗೋ ಟು ಸ್ಕೂಲ್, ಇದರಲ್ಲಿ ನೋಡ್ಕೋಬೇಕು. ಏನ್ ನೋಡ್ಕೋಬೇಕು ಅಂದ್ರೆ ಹೆಲ್ಪಿಂಗ್ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು ಅಂತ ಎರಡೇ ಅಂಶಗಳನ್ನು ನೋಡ್ಕೋಬೇಕು. ಇದರಲ್ಲಿ ಸಬ್ಜೆಕ್ಟ್ ಯಾವುದು, ಇದರಲ್ಲಿ ಸಬ್ಜೆಕ್ಟ್ ಯಾವುದು ಅಂದ್ರೆ ಇಲ್ಲಿ ಶೀಲಾ ಎಂದು ಒಂದು ಸಬ್ಜೆಕ್ಟ್ ಆಗಿದೆ. ಓಕೆ, ಇಲ್ಲಿ ಮತ್ತು ಹೆಲ್ಪಿಂಗ್ ವರ್ಬ್ ಏನಾಗಿದೆ, ಇಲ್ಲಿ ಡೂ ಡಸ್ ಐ ಈಸ್ ಆರ್. ನಿಮಗೆ ಗೊತ್ತಾಗಿದೆ ಹ್ಯಾವ್ ಹ್ಯಾಸ್ ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಎಲ್ಲ ನಿಮಗೆ ಗೊತ್ತಿದೆ. ಅದೇ ಡೂ ಡಸ್ ಅಲ್ಲಿ ಏನಾಗಿದೆ, ಇಲ್ಲಿ ಡಸ್ ಎಂಬ ಒಂದು ಹೆಲ್ಪಿಂಗ್ ವರ್ಬ್ ಬಳಸಿದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಾಗಿದೆ, ಇಲ್ಲಿ ಡಸ್ ಎಂಬ ಒಂದು ಹೆಲ್ಪಿಂಗ್ ವರ್ಬ್ ಆಗಿದೆ. ಸೊ ಸೂತ್ರದ ಪ್ರಕಾರ ಏನ್ ಮಾಡ್ಕೋಬೇಕು ನಾವು, ಕ್ವಶನ್ ಟ್ಯಾಗ್ ಮಾಡ್ಕೋಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್, ಸಾರಿ ಅದು ಪಾಸಿಟಿವ್, ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್, ಇದು ನೆಗೆಟಿವ್ ಇಂದ ಪಾಸಿಟಿವ್ ಮಾಡುವಾಗ ಬಳಸ್ಕೋಬೇಕು. ಸೊ ಈ ಸೂತ್ರದ ಪ್ರಕಾರ ನಾನು ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಏನು ಇದೆ, ಹೆಲ್ಪಿಂಗ್ ವರ್ಬ್ ಏನಿದೆ ಇದರಲ್ಲಿ ಡಸ್ ಇದೆ, ಹೆಲ್ಪಿಂಗ್ ವರ್ಬ್ ಏನಿದೆ ಇಲ್ಲಿ ಡಸ್ ಇದೆ, ಮತ್ತು ಸಬ್ಜೆಕ್ಟ್ ಏನಿದೆ ಶೀಲಾ ಇದೆ. ಹೌದಲ್ಲ, ಸಬ್ಜೆಕ್ಟ್ ಎಂಬುದು ಏನಾಗಿದೆ, ಒಂದು ಶೀಲಾ ಇದೆ, ಇದು ಒಂದು ನೌನ್ ಆಗಿದೆ, ಅದಕ್ಕಾಗಿ ಪ್ರೊನೌನ್ ಆಗಿ ಬಳಸ್ಕೋಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು ನಾವು, ಶೀಲಾ ಒಂದು ನೌನ್ ಆಗಿದೆ, ಅದರ ಬದಲಿಗೆ ನಾವು ಪ್ರೊನೌನ್ ಆಗಿ ಬಳಸ್ಕೋಬೇಕು. ರೂಲ್ಸಿನ ಪ್ರಕಾರ ಅದು ಶೀಲಾನ ಒಂದು ಪ್ರೊನೌನ್ ಏನಾಗ್ತೈತೆ ಅಂದ್ರೆ ಶಿ ಆಗ್ತೈತಿ, ಶೀಲಾ ಒಂದು ಪ್ರೊನೌನ್ ಏನಾಗ್ತೈತೆ ಅಂದ್ರೆ ಶಿ ಆಗ್ತೈತಿ. ಅದಕ್ಕಾಗಿ ನಾನು ಮಾಡ್ತೀನಿ, ಸಬ್ಜೆಕ್ಟ್ ನ ಒಂದು ಜಾಗದಲ್ಲಿ ಮಾಡ್ತೀನಿ ಅಂದ್ರೆ ಇಲ್ಲಿ ಶಿ ಹಾಕಿ ಡೈರೆಕ್ಟ್ ಆಗಿ ಕ್ವಶನ್ ಮಾರ್ಕ್ ಅನ್ನು ಹಾಕಿದಾಗ ಡಸ್ ಶಿ ಎಂಬುದು ನಿಮ್ಮ ಮುಂದೆ ಉತ್ತರ ಬರುವಂತದ್ದು. ಈ ಒಂದು ಪಾಸಿಟಿವ್ ಇಂದ ನೆಗೆಟಿವ್, ನೆಗೆಟಿವ್ ಇಂದ ಪಾಸಿಟಿವ್ ಹೇಗೆ ಮಾಡಬೇಕು ಎಂಬ ಒಂದು ರೂಲ್ಸ್ ನಿಮ್ಮೊಂದಿಗೆ ನಾನು ಚರ್ಚಿಸಿದ್ದೀನಿ. ಇದು ಯಾವುದೇ ಎಕ್ಸಾಮ್ ಆಗಲಿ, ಅದು ಯಾವುದೇ ಎಕ್ಸಾಮ್ ಆಗಲಿ, KS ಆಗಿರ್ಲಿ, SDA ಎಲ್ಲ ಪ್ರಶ್ನೆಗಳನ್ನು ನೋಡಿದಾಗ ಈ ಎರಡು ಸೂತ್ರಗಳನ್ನು ನಾವು ಬಳಸಿಕೊಂಡು ಕ್ವಶನ್ ಟ್ಯಾಗ್ ಅನ್ನು ಮಾಡ್ತೀವಿ. ಸೊ ಇಲ್ಲಿ ಕೆಲವೊಮ್ಮೆ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಮಾಡಲ್ ವರ್ಬ್ಸ್ ಹೇಳ್ತೈತಿ. ಮಾಡಲ್ ವರ್ಬ್ಸ್ ಅಂದ್ರೆ ಕ್ಯಾನ್, ಕುಡ್, ಮೇ, ಮೈಟ್ ಅವುಗಳಲ್ಲಿ ಇನ್ನು ಹೆಲ್ಪಿಂಗ್ ವರ್ಬ್ ಬದಲಾಗಿ ಮಾಡಲ್ ವರ್ಬ್ ಅನ್ನು ಬಳಸ್ತೀವಿ ಕೆಲವೊಮ್ಮೆ. ಫಾರ್ ಎಕ್ಸಾಂಪಲ್, ಐ ಕಾಂಟ್ ಡೂ ಇಟ್, ಕ್ಯಾನ್ ಐ. ಸೊ ಹೀಗೆ ಐ ಶಾಲ್ ಗೋ ಟು ಸ್ಕೂಲ್, ಶಾಂಟ್ ಐ. ಹೀಗೆ ನಾವು ಕೆಲವೊಂದು ಮಾಡಲ್ ವರ್ಬ್ಗಳ ಜೊತೆಯಲ್ಲಿ ಕೂಡ ಈ ಒಂದು ಮಾಡುವಂತದ್ದು. ಆದ್ರೆ ನಾವು ಫೋಕಸ್ ಮಾಡಬೇಕು ಹೆಲ್ಪಿಂಗ್ ವರ್ಬ್ ಜೊತೆಯಲ್ಲಿ ಮಾತ್ರ ಕೇಳುವಂತದ್ದು 10th ಎಕ್ಸಾಮ್ಗೆ. ಈಗಾಗಲೇ ನಿಮಗೆ ಗೊತ್ತಾಗಿದೆ ನೆಗೆಟಿವ್ ಇದ್ದಾಗ ಪಾಸಿಟಿವ್, ಪಾಸಿಟಿವ್ ಇದ್ದಾಗ ನೆಗೆಟಿವ್ ಮಾಡಬೇಕು ಎಂಬುದು. ನಾನು ಈಗಾಗಲೇ ಎರಡೆರಡು ಎಕ್ಸಾಂಪಲ್ ಅನ್ನು ಕೊಟ್ಟು ನಿಮಗೆ ಎಕ್ಸಾಂಪಲ್ ಮುಖಾಂತರ ತಿಳಿಸಿದ್ದೀನಿ. ಸೊ ಈಗಾಗಲೇ ನಾನು ನಿಮಗೆ ಹೇಳಿದೆ ಆ ಸೂತ್ರಗಳನ್ನು ಫಾಲೋ ಮಾಡಿ ನಾವು ಯಾವ್ದಾದ್ರು ಕ್ವಶನ್ ಟ್ಯಾಗ್ ಮಾಡ್ಕೋಬೇಕು ಎಂಬುದು. ಸೊ 2023ನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳುತ್ತ ಒಂದು ಪ್ರಶ್ನೆ ಅಂದ್ರೆ ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಇದು 2023ನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳುವಂತ ಒಂದು ಪ್ರಶ್ನೆ. ಈಗ ಇದನ್ನು ಹೇಗೆ ಕ್ವಶನ್ ಟ್ಯಾಗ್ ಮಾಡ್ಕೋಬೇಕು ಎಂಬುದರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ನಾನು ಹೇಳಿದೆ ನಿಮಗೆ ಆ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಏನಿದೆ ಮತ್ತು ಹೆಲ್ಪಿಂಗ್ ವರ್ಬ್ ಏನಿದೆ ಒಂದು ಪಾಯಿಂಟ್. ಆದ್ರೆ ಸೆಕೆಂಡ್ ಪಾಯಿಂಟ್ ಅಂದ್ರೆ ಆ ಸೆಂಟೆನ್ಸ್ ಪಾಸಿಟಿವ್ ಅಲ್ಲಿ ಇದೆ ಅಥವಾ ನೆಗೆಟಿವ್ ಅಲ್ಲಿ ಇದೆ ಎಂಬುದು ನಿಮಗೆ ಗೊತ್ತಾಗಬೇಕು. ಸೊ ಈ ಪ್ರಶ್ನೆ ನೋಡಿದಾಗ ನಾವು ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್, ಇದು ಒಂದು ಇದರಲ್ಲಿ ಡೌಟ್ ಇಲ್ಲ, ಇದು ಒಂದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ಅದರಲ್ಲಿ ನಾವು ಏನ್ ಮಾಡ್ಕೋಬೇಕು, ಸಬ್ಜೆಕ್ಟ್ ಯಾವುದು ಮತ್ತು ಹೆಲ್ಪಿಂಗ್ ವರ್ಬ್ ಯಾವುದು ಅಂತ. ನಮಗೆ ಅದು ಎಕ್ಸಾಮ್ ಇರಲಿ, ಮಾರ್ಕ್ಸ್ ಇರಲಿ, ನಾವು ಅದನ್ನು ಕನ್ಸಿಡರ್ ಮಾಡಬಾರ್ದು. ಅದರಲ್ಲಿ ಸಬ್ಜೆಕ್ಟ್ ಯಾವುದು, ಹೆಲ್ಪಿಂಗ್ ವರ್ಬ್ ಯಾವುದು ಅಷ್ಟೇ ನೋಡ್ಕೋಬೇಕು, ಕ್ವಶನ್ ಟ್ಯಾಗ್ ಡೈರೆಕ್ಟ್ ಆಗಿ ಮಾಡ್ಕೋಬೇಕು. ಸೊ ಈಗಾಗಲೇ ನೀವು ಒಂದೇ ನಿಮಿಷದಲ್ಲಿ ನಿಮ್ಮ ಮುಂದೆ ಮಾಡಿ ತೋರಿಸಿದ್ದೀನಿ. ಸೊ ಇದರಲ್ಲಿ ನಾನು ಹೇಳಿದ ಹಾಗೆ ನಿರ್ಮಲಾ ಎಂಬುದು ಒಂದು ಸಬ್ಜೆಕ್ಟ್ ಆಗಿದೆ, ನಿರ್ಮಲಾ ಎಂಬುದು ಒಂದು ಸಬ್ಜೆಕ್ಟ್ ಆಗಿದೆ. ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ನಿಮಗೆ ಪ್ರಶ್ನೆ ಬರಬಹುದು. ನಾನು ಹೇಳಿದೆ ನಿಮಗೆ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ, ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಏನಾಗ್ತೈತೆ ಅಂದ್ರೆ ಡೈರೆಕ್ಟ್ ಆಗಿ ಡೂ ಡಸ್ ನಾವು ಉಪಯೋಗ ಮಾಡುವುದಿಲ್ಲ. ಆದ್ರೆ ನೆಗೆಟಿವ್ ಅಲ್ಲಿ ಮತ್ತು ಕ್ವಶನ್ ಮಾಡುವಾಗ ಅಂದ್ರೆ ನೆಗೆಟಿವ್ ಮಾಡುವಾಗ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡುವಾಗ ಅಷ್ಟೇ ನಾವು ಡೂ ಡಸ್ ಅನ್ನು ನಾವು ಡೈರೆಕ್ಟ್ ಆಗಿ ಬಳಸ್ತೀವಿ. ಅದೇ ನಮ್ಮ ರೂಲ್ಸ್ ಏನಿದೆ, ಇಲ್ಲಿ ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಅಲ್ಲಿ ಮಾಡಬೇಕು. ನೆಗೆಟಿವ್ ಇದ್ದಾಗ ಫಸ್ಟ್ ಆಫ್ ಆಲ್ ಗೊತ್ತಾಗಬೇಕು ಇದು ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಇದೆ ಅಂತ. ಆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸೆಂಟೆನ್ಸ್ ನೆಗೆಟಿವ್ ಅಲ್ಲಿ ಬಂದಾಗ ಡೂ ಅಥವಾ ಡಸ್ ಅನ್ನು ನಾವು ಡೈರೆಕ್ಟ್ ಆಗಿ ಬಳಸ್ತೀವಿ. ಆ ರೂಲ್ಸಿನ ಪ್ರಕಾರ ಏನಂದ್ರೆ ಸಬ್ಜೆಕ್ಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ, ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳುವಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ, ಇಲ್ಲಿ ಡಸ್ ಇದೆ. ಹೆಲ್ಪಿಂಗ್ ವರ್ಬ್ ಏನಿದೆ ಇಲ್ಲಿ ಡೈರೆಕ್ಟ್ ಆಗಿ ಡಸ್ ಹೆಲ್ಪಿಂಗ್ ವರ್ಬ್ ಇದೆ. ನಾನು ಮತ್ತೊಮ್ಮೆ ನಿಮಗೆ ಒಂದು ಕಿವಿ ಮಾತು ಏನಂದ್ರೆ, ಯಾವುದಾದ್ರೂ ಸೆಂಟೆನ್ಸ್ ನೋಡಿದಾಗ ನೀವು ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಆದ್ರೆ ಈ V1 ಜೊತೆಯಲ್ಲಿ ಯಾವುದಾದ್ರೂ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಮತ್ತು V1 ಅಲ್ಲಿ ಎಸ್ ಅಥವಾ
ಇಯರ್ಸ್ ಅಥವಾ IES ಅನ್ನು ಬಳಸ ಅಲ್ಲಿ ಇದ್ರೆ ಅದನ್ನು ಏನ್ ತಿಳ್ಕೊಬೇಕು ನಾವು ಸಿಂಪಲ್ ಪರ್ಸೆಂಟೇಜ್ ಅಲ್ಲಿ ಇದೆ ಎಂಬುದು ನಿಮಗೆ ಗಮನವಿರಲಿ. ಆ ಸಿಂಪಲ್ ಪರ್ಸೆಂಟೇಜ್ ಅನ್ನು ನಾವು ನೆಗೆಟಿವ್ಲಿ ಮಾಡುವಾಗ ಡೂ ಅಥವಾ ಡಸ್ ಅನ್ನು ಉಪಯೋಗ ಮಾಡ್ತೀವಿ. ಅದಕ್ಕಾಗಿ ನಿಮಗೆ ಡೈರೆಕ್ಟ್ ಆಗಿ ಇಲ್ಲಿ ನಾನು ಡಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಈಗೇನ್ ಮಾಡ್ಬೇಕು, ನಿಮಗೆ ಗೊತ್ತಾಗಿದೆ. ಏನ್ ಗೊತ್ತಾಗಿದೆ ಇಲ್ಲಿ ಹೆಲ್ಪಿಂಗ್ ವರ್ಡ್ ಯಾವುದು ಮತ್ತು ಸಬ್ಜೆಕ್ಟ್ ಯಾವುದು ಎಂಬುದು. ಇದು ಒಂದು ಪಾಸಿಟಿವ್ ಇದೆ, ಹೌದಿಲ್ಲ? ಒಂದು ಪಾಸಿಟಿವ್ ಇದೆ, ನೆಗೆಟಿವ್ ಮಾಡ್ಕೋಬೇಕು. ಪಾಸಿಟಿವ್ ಇದೆ ನೆಗೆಟಿವ್ ಮಾಡ್ಕೋಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಇದು ಸೂತ್ರ ನಿಮ್ಮ ಮುಂದೆಗೆ ಸೂತ್ರ ಏನಿದೆ, ಸಬ್ಜೆಕ್ಟ್ ಸಾರಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಓಕೆ, ಈಗ ಈ ಸೂತ್ರದ ಪ್ರಕಾರ ನಾವು ಪಾಸಿಟಿವ್ ನೆಗೆಟಿವ್ ಮಾಡ್ಕೋಬೇಕು. ಸೊ ಹೆಲ್ಪಿಂಗ್ ವರ್ಬ್ ಏನಿದೆ ಇಲ್ಲಿ ನಾನು ಹೇಳಿದೆ ನಿಮ್ಗೆ, ಸಿಂಪಲ್ ಪ್ರೆಸೆಂಟೆನ್ಸ್ ಇದ್ದಾಗ ಏನಿರ್ತಾ ಇದೆ ಇಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಡೂ ಡಸ್ ನಾವು ಡೈರೆಕ್ಟ್ ಆಗಿ ಉಪಯೋಗ ಮಾಡೋದಿಲ್ಲ, ಇಂಡೈರೆಕ್ಟ್ ಆಗಿ ಉಪಯೋಗ ಮಾಡ್ತೀವಿ ಅಂತ ಹೇಳಿದೆ ನಾನು. ಡೂ ಮತ್ತು ಡಸ್. ಎಸ್, ಇಲ್ಲಿ ಡಸ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಾಗಿದೆ, ಇದಕ್ಕಾಗಿ ಇಲ್ಲಿ ಡಸ್ ನಾವು ಡೈರೆಕ್ಟ್ ಆಗಿ ತಗೋದೀನಿ ಪ್ಲಸ್ ನಾಟ್. ಡಸ್ ಪ್ಲಸ್ ನಾಟ್ ಏನಾಗೈತಿ, ಡಸಂಟ್ ಆಗ್ತೈತಿ. ಇನ್ ಕಾಂಟ್ರಾಸ್ಟ್ ಏನಾಗ್ತೈತಿ ಇಲ್ಲಿ ಡಸಂಟ್ ಆಗ್ತೈತಿ. ಡಸ್ ಪ್ಲಸ್ ನಾಟ್ ಅನ್ನು ನಾವು ಬರೆಯೋದು. ಸಬ್ಜೆಕ್ಟ್ ಏನಿದೆ ಇಲ್ಲಿ ನಿರ್ಮಲಾ ಎಂಬುದು ಒಂದು ಸಬ್ಜೆಕ್ಟ್ ಇದೆ. ಸೊ ನಿರ್ಮಲಾ ಒಂದು ನೌನ್ ಇದೆ, ಅದು ಪುನಃ ರೂಪದಲ್ಲಿ ಬರೆಯುವಾಗ ಏನಾಗ್ತೈತಿ ಇಲ್ಲಿ ಶಿ ಆಗ್ತೈತಿ, ಹೌದಿಲ್ಲ? ಆ ಸಿ ಅನ್ನು ನಾವು ಡೈರೆಕ್ಟ್ ಆಗಿ ಮಾಡ್ತೇವೆ ಅಂದ್ರೆ ಶಿ ಮತ್ತು ಕ್ವಶನ್ ಮಾರ್ಕ್ ಅನ್ನು ಮಾಡಿದಾಗ ನಿಮ್ಮ ಆನ್ಸರ್ ಚೆಕ್ ಮಾಡ್ಕೊಳ್ಳಬಹುದು. ಡಸಂಟ್ ಶಿ ಎಂಬುದು ಒಂದು ರೈಟ್ ಆನ್ಸರ್ ಆಗ್ತೈತಿ. ಇದು ನಿಮ್ಮ ಮುಂದೆ 2023 ಕೇಳಿದಂತ ಕ್ವಶನ್ ಟ್ಯಾಗ್ ನ ಒಂದು ಪ್ರಶ್ನೆ. ಈಗಾಗಲೇ ನಿಮಗೆ 2023 ಸಾಲಿನಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಕ್ವಶನ್ ಟ್ಯಾಗ್ ಹೇಗಿದೆ ಅಂತ ನಾನು ಮಾಡಿ ತೋರಿಸಿದ್ದೀನಿ. ಇಲ್ಲಿ 2022ನೇ ಪರೀಕ್ಷೆಯಲ್ಲಿ ಕೇಳಿದಂತ ಒಂದು ಸೆಂಟೆನ್ಸ್ ಯಾವ್ದಂದ್ರೆ ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಈ ಸೆಂಟೆನ್ಸ್ ಅನ್ನು ನಾವು ಕ್ವಶನ್ ಟ್ಯಾಗ್ ಹೇಗೆ ಮಾಡ್ಕೋಬೇಕು ಈಗಾಗಲೇ ಗೊತ್ತಾಗಿದೆ. ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ, ಒಂದು ನೋಡ್ಕೋಬೇಕು, ಮತ್ತೊಂದು ನೋಡ್ಕೋಬೇಕು. ಅದರಲ್ಲಿ ಸಬ್ಜೆಕ್ಟ್ ಯಾವುದು ಮತ್ತು ಹೆಲ್ಪಿಂಗ್ ವರ್ಬ್ ಯಾವುದು, ಈ ಎರಡು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಕ್ವಶನ್ ಟ್ಯಾಗ್ ಅನ್ನು ಮಾಡ್ಕೋಬೇಕು. ಸೊ ಈ ಸೆಂಟೆನ್ಸ್ ನಲ್ಲಿ ಏನಿದೆ, ಈ ಸೆಂಟೆನ್ಸ್ ನಲ್ಲಿ ಸಬ್ಜೆಕ್ಟ್ ಯಾವುದು, ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಯಾವುದು, ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಯಾವುದು ಅಂದ್ರೆ ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಸೊ ಇದರ ಸಬ್ಜೆಕ್ಟ್ ಏನೇನು, ಸಬ್ಜೆಕ್ಟ್ ಏನಂದ್ರೆ ಯುವರ್ ಫ್ರೆಂಡ್ಸ್ ಆರ್ ಸಬ್ಜೆಕ್ಟ್, ಯುವರ್ ಫ್ರೆಂಡ್ಸ್ ಆರ್ ಸಬ್ಜೆಕ್ಟ್ ಅಂಡ್ ಆರ್ ಇದು ಏನಾಗಿದೆ ಇಲ್ಲಿ, ಆರ್ ಇಸ್ ಹೆಲ್ಪಿಂಗ್ ವರ್ಬ್. ಯುವರ್ ಫ್ರೆಂಡ್ಸ್ ಆರ್ ಒಂದು ಏನಾಗಿದೆ, ಯುವರ್ ಫ್ರೆಂಡ್ಸ್ ಎಂಬುದು ಒಂದು ಸಬ್ಜೆಕ್ಟ್ ಆಗಿದೆ, ಆರ್ ಎಂಬುದು ಒಂದು ಹೆಲ್ಪಿಂಗ್ ವರ್ಬ್ ಆಗಿದೆ. ಈಗಾಗಲೇ ನಿಮಗೆ ಗೊತ್ತಾಗಿದೆ ಸಬ್ಜೆಕ್ಟ್ ಅಂದ್ರೆ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಮಾಡ್ಕೋಬೇಕು. ಇದು ಒಂದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಅದು ನಾವು ನೆಗೆಟಿವ್ ಆಗಿ ಪರಿವರ್ತನೆ ಮಾಡ್ಕೋಬೇಕಾದ್ರೆ ಈ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನು ಫಾಲೋ ಮಾಡ್ಕೋಬೇಕು. ಅಂದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ನಿಮ್ ಮುಂದೆ ಇನ್ನೊಂದು ಸಾರಿ ಬರೋದು ತೋರಿಸ್ತೀನಿ. ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಈ ಸೆಂಟೆನ್ಸ್ ಅನ್ನು ನೋಡಿದಾಗ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ ನಿಮಗೆ ಗೊತ್ತಾಗಿದೆ. ಹೆಲ್ಪಿಂಗ್ ವರ್ಬ್ ಏನಿದೆ ಇಲ್ಲಿ ಆರ್ ಇದೆ. ಸೊ ಆರ್ ನ ಡೈರೆಕ್ಟ್ ಆಗಿ ನಾನು ಇಲ್ಲಿ ಬರೀತೀನಿ. ಹೆಲ್ಪಿಂಗ್ ವರ್ಬ್ ಇಸ್ ಆರ್. ಸೊ ನಾನು ಹೇಳಿದೆ ಆರ್ ಪ್ಲಸ್ ನಾಟ್ ಏನಾಗ್ತೈತಿ, ಆಂಟ್. ಆರ್ ಪ್ಲಸ್ ನಾಟ್ ಏನಾಗ್ತೈತಿ ಅಂದ್ರೆ ಆಂಟ್. ಸೊ ನಾನು ಹೇಳಿದೆ ಇಲ್ಲಿ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಅನ್ನು ಬರೆಯುವಾಗ ಕಾಂಟ್ರಾಕ್ಟ್ ಅನ್ನು ಬರ್ಕೋಬೇಕು ಅಂತ ಹೇಳಿದೆ ನಾನು. ಅದರ ಪ್ರಕಾರ ಏನಾಗ್ತೈತಿ ಇಲ್ಲಿ ಆರ್ ಪ್ಲಸ್ ನಾಟ್ ಏನಾಗೈತಿ ಅಂದ್ರೆ ಇಲ್ಲಿ ಆಂಟ್ ಆಗ್ತೈತಿ. ಓಕೆ, ಆಂಟ್ ಆಗ್ತೈತಿ. ಮತ್ತೆ ಇದರಲ್ಲಿ ಸಬ್ಜೆಕ್ಟ್ ಯಾವುದು, ಯುವರ್ ಫ್ರೆಂಡ್ಸ್. ಇದು ಒಂದು ನೌನ್ ಆಗಿದೆ. ಫ್ರೆಂಡ್ಸ್ ಏನಾಗಿದೆ, ಒಂದು ನೌನ್ ಆಗಿದೆ, ಹೌದಲ್ಲ? ಫ್ರೆಂಡ್ಸ್ ಎಂಬುದು ಏನಾಗಿದೆ, ಒಂದು ನೌನ್ ಆಗಿದೆ. ಆ ನೌನ್ ಇದ್ದಾಗ ನಾವೇನ್ ಮಾಡ್ಕೋಬೇಕು, ರೂಲ್ಸ್ ಪ್ರಕಾರ ನಾನು ಹೇಳಿದೆ ಕ್ವಶನ್ ಟ್ಯಾಗ್ ಮಾಡುವಾಗ ಸಬ್ಜೆಕ್ಟ್, ಆ ಸಬ್ಜೆಕ್ಟ್ ಯಾವಾಗಲೂ ಪ್ರೊನೌನ್ ಆಗಿ ಬಳಸ್ಕೋಬೇಕು ಅಂತ ನಾನು ಈಗಾಗಲೇ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಈ ಫ್ರೆಂಡ್ಸ್ ನ ಒಂದು ಪ್ರೊನೌನ್ ಆಗಿ ಏನ್ ಬಳಸ್ಕೋಬೇಕು ಅಂದ್ರೆ ನಾವು ದೇ ಎಂಬ ಒಂದು ಪ್ರೊನೌನ್ ಬಳಸ್ಕೋಬೇಕು. ದೇ ಎಂಬ ಒಂದು ಪ್ರೊನೌನ್ ಅನ್ನು ಬಳಸ್ಕೋಬೇಕು. ಸೊ ಈ ದೇ ಅನ್ನು ಡೈರೆಕ್ಟ್ ಆಗಿ ಇದು ನಾನು ಹೇಳಿದೆ ಸಬ್ಜೆಕ್ಟ್ ಏನಾಗಿದೆ ಇಲ್ಲಿ ನೌನ್ ಆಗಿದೆ. ನೌನ್ ಇರಲಿ ಪ್ರೊನೌನ್ ಇರಲಿ ಪ್ರೊನೌನ್ ಆಗಿ ಬಳಸ್ಕೋಬೇಕು. ಇದು ನೌನ್ ಒಂದು ಪ್ರೊನೌನ್, ಇದು ಒಂದು ಫ್ರೆಂಡ್ಸ್ ನ ಒಂದು ನೌನ್ ಇದೆ. ಫ್ರೆಂಡ್ಸ್ ಎಂಬ ವರ್ಡ್ ಒಂದು ನೌನ್ ಇದೆ, ಅದರ ಪ್ರೊನೌನ್ ಏನಾಗ್ತೈತೆ ಅಂದ್ರೆ ದೇ ಆಗ್ತೈತಿ. ಸೊ ಸಬ್ಜೆಕ್ಟ್ ಏನಿದೆ ಇಲ್ಲಿ ಇದರಲ್ಲಿ ದೇ ಆಗಿ ಇದು ಕ್ವಶನ್ ಮಾರ್ಕ್ ಅಂದ್ರೆ ಏನಲ್ಲಿ ಆರಿಂದೆ. ಸೊ ಇದು ಒಂದು ನಿಮಗೆ 2022ನೇ ಸಾಲಿನಲ್ಲಿ ಕೇಳಿದಂತ ಒಂದು ಪ್ರಶ್ನೆ. ಸೊ ಹೀಗೆ ನೀವು ಸೆಂಟೆನ್ಸ್ ಗಳನ್ನು ಮಾಡಿ ಇಲ್ಲ ಸೆಂಟೆನ್ಸ್ ಗಳನ್ನು ಹಾಕಿಕೊಂಡು ಸೂತ್ರಗಳ ಪ್ರಕಾರ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅತ್ಯಂತ ಒಂದು ಸರಳವಾಗಿ ನಿಮಗೆ 1 ಮಾರ್ಕ್ಸ್ ಅನ್ನು ಗಳಿಸ್ಕೋಬಹುದು. ಧನ್ಯವಾದಗಳು.